ಮಚ್ ಸರ್. ಇವ್ರು ನನ್ನ ಇಂಟೆಗ್ರಿಟಿ ಮೇಲೆ ಅನುಮಾನ ಪಡ್ತಿದ್ದಾರೆ. ನಾನು ಇಲ್ಲಿ ತನಕ ಯಾವ ಕೇಸ್ ಮೇಲೆ ಬೇಜವಾಬ್ದಾರಿತನದಿಂದ ನಡ್ಕೊಂಡಿದ್ದೀನಿ. ವಾಟ್ ಎವರ್ ಸರ್, ಇವ್ರು ನನ್ನ ಕೇಸಲ್ಲಿ ಇನ್ವಾಲ್ವ್ ಆಗೋದು ನಂಗೆ ಇಷ್ಟ ಇಲ್ಲ. ಕೇಸ್ನ ನಾನು ಒಬ್ಬನೇ ಹ್ಯಾಂಡಲ್ ಮಾಡ್ತೀನಿ ಸರ್. ಐ ಆಮ್ ಕೇಪಬಲ್ ಆಫ್ ಇಟ್. ಆದ್ರೆ ಈ ಕೇಸಲ್ಲಿ ಇವ್ರು ಯಾಕೆ ಇನ್ವಾಲ್ವ್ ಆಗ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ದೇಶದ ಮೇಲೆ ಇವ್ರಿಗೊಬ್ರಿಗೆ ಕಾಳಜಿ ಇರೋದಲ್ಲ, ನನಗೂ ಕಾಳಜಿ ಇದೆ ಅಂತ ಹೇಳಿ. ದೇಶನ ಕಾಪಾಡ್ಕೊಳ್ಳೋದು ಹಾಗಿರ್ಲಿ ಸರ್, ಮೊದಲು ಅವ್ರ ಮನೆಯವ್ರನ್ನ ಕಾಪಾಡ್ಕೊಳಕ್ಕಾಗತ್ತಾ ಕೇಳಿ. ಸರ್, ನಡೆದಿರೋ ಯಾವ್ದೋ ಒಂದ್ ಘಟನೆ ಇಟ್ಕೊಂಡು ಪೂರ್ತಿ ಜಡ್ಜ್ಮೆಂಟ್ ಕೊಡೋದು ತಪ್ಪು ಅಂತ ಹೇಳಿ ಸರ್. ಸರ್, ಅನ್ನ ಬೆಂದಿದ್ಯಾ ಅಂತ ಚೆಕ್ ಮಾಡೋದಕ್ಕೆ ಒಂದ್ ಅಗಳನ್ನ ನೋಡಿದ್ರೆ ಸಾಕು. ಹಾಗಿದ್ರೆ ಇಷ್ಟ ದಿನ ನಾನ್ ಮಾಡಿದ ಕೆಲ್ಸ, ನನ್ ಸಾಧನೆ ಇದೆಲ್ಲ ಲೆಕ್ಕಕ್ಕಿಲ್ವಾ? ಸರ್, ಒಂದ್ ಕುದುರೆ ರೇಸಲ್ ಗೆಲ್ತಿದೆ ಅಂದ ಮಾತ್ರಕ್ಕೆ ಅದನ್ನ ಜೀವನ ಪೂರ್ತಿ ರೇಸಲ್ ಓಡ್ಸಕ್ ಆಗಲ್ಲ ಸರ್. ಅವಾರ್ಡೋ ಮೆಡಲ್ ಕೊಟ್ಟು ಮನೇಲಿ ಕೂರಿಸ್ಬೇಕಾಗತ್ತೆ. ಅಂದ್ರೆ ಇವಾಗ ನನಗ್ ವಯಸ್ಸಾಯ್ತು ಅಂತಿದ್ದೀರಾ? ಇಲ್ಲ, ಬುದ್ಧಿ ವೀಕ್ ಆಯ್ತು ಅಂತ ಹೇಳ್ತಾ ಇದ್ದೀನಿ. ಸರ್, ದಿಸ್ ಇಸ್ ಟೂ ಮಚ್. ಈ ಬ್ಲೇಮ್ ನೆಲ್ಲ ನಾನ್ ತಗೊಳ್ಳೋದಕ್ಕಾಗಲ್ಲ. ನಾನು ಅಷ್ಟೇ ಸರ್, ಇವ್ರು ನನ್ನ ಟೀಮಲ್ಲಿ ಇರೋದು ನನಗೆ ಇಷ್ಟ ಇಲ್ಲ. ಸರ್, ಈ ಕೇಸ್ ಮೇಲೆ ಅವ್ರಿಗೆಷ್ಟು ರೈಟ್ಸ್ ಇದೆಯೋ ನನಗೂ ಅಷ್ಟೇ ರೈಟ್ಸ್ ಇದೆ ಅಂತ ಹೇಳಿ. ರೈಟ್ಸ್ ಬಗ್ಗೆ ಮಾತಾಡೋರು ಕರ್ತವ್ಯ ನಿಭಾಯಿಸೋದನ್ನು ಕಲಿಬೇಕು. ಕರ್ತವ್ಯ ಮತ್ತೆ ಹಕ್ಕು ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳಿ ಸರ್. ಕರ್ತವ್ಯನ ನಿಭಾಯಿಸ್ದೆ ನೀವ್ ನನ್ನ ನಂಬಿ ಈ ಕೆಲ್ಸನ ನನಗೆ ಕೊಟ್ಟಿಲ್ಲ ಅಂತ ಹೇಳಿ ಸರ್. ಕೊಟ್ಟಿದ್ದಕ್ಕೆ ಏನು ಉದ್ಧಾರ ಮಾಡಿದ್ದಾರೆ ಅಂತ ಕೇಳಿ ಸರ್. ಸರ್, ಇವ್ರು ಯಾಕೋ ನನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ನನಗೆ. ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದಕ್ಕೆ ಅವರೇ ನನ್ನ ಶತ್ರುನ ಕೇಳಿ ಸರ್. ನೀವ್ ಇವಾಗ ನಡ್ಕೊಳ್ಳೋದ್ ನೋಡ್ತಿದ್ರೆ ನನಗ್ ಹಾಗೆ ಅನಿಸ್ತಿದೆ. ಈಗ ಏನ್ ವಿಕ್ರಾಂತ್ ಅವ್ರೆ, ನೀವ್ ನನ್ ಪ್ಲಾನ್ ಕೇಳಲ್ವಾ? ಕೇಳಲ್ಲ ಅಂತ ಹೇಳಿ ಸರ್. ಸರಿ, ಹಾಗಿದ್ರೆ ನಿಮ್ ಸಹಾಯನೂ ನನಗ್ ಬೇಡ. ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕೋ ನನಗ್ ಗೊತ್ತಿದೆ, ನಾನ್ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ನಿಮ್ ಜೊತೆ ಇರಲ್ಲ ಅಷ್ಟೇ. ಏನಾಗಿದೆ ನಿಮ್ಮಿಬ್ಬರಿಗೂ? ಯಾಕೆ ಒಳ್ಳೆ ಗಂಡ ಹೆಂಡತಿ ತರ ಜಗಳ ಮಾಡ್ತಾ ಇದ್ದೀರಲ್ಲ? ನಾವು ದೊಡ್ಡ ಕ್ರಿಮಿನಲ್ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋದು. ನನಗೆ ಇಡ್ಲಿ ಇಷ್ಟ ಇಲ್ಲ, ನನಗೆ ದೋಸೆ ಇಷ್ಟ ಇಲ್ಲ ಅಂತ ಡೈನಿಂಗ್ ಟೇಬಲ್ ಅಲ್ಲಿ ಜಗಳ ಮಾಡ್ತಾ ಇದ್ದೀರಲ್ಲ ನೀವು. ಸ್ವಲ್ಪ ಸೀರಿಯಸ್ನೆಸ್ ಇಲ್ವಾ ನಿಮಗೆ? ಸರ್, ನಿಜವಾಗ್ಲೂ ಹೇಳ್ತಾ ಇದೀನಿ, ಇವ್ರ ಕೇಸಲ್ಲಿ ಉಳ್ಕೊಂಡ್ರೆ ಪೇಷಂಟ್ ಆಗ್ಬಿಡ್ತಾರೆ. ಇವ್ರ ಕೈಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ ಸರ್. ವಿಕ್ರಾಂತ್ ಅವರೇ, ಪದೇ ಪದೇ ನನ್ನ ತುಳಿಬಾರ್ದು ಅಂತ ನಾನ್ ನಿಮ್ ಮನೆಗ್ ಬಂದ್ ಹೇಳಿದೀನಿ. ಅದಾದ್ಮೇಲೂ ಈ ತರ ಮಾಡಿದ್ರೆ ಸರಿ ಇರಲ್ಲ ನೋಡಿ. ಓ, ಈ ವಿಷಯ ಆಫೀಸಿಂದ ಮನೆವರೆಗೂ ಹೋಯ್ತಾ? ಈ ವಿಷಯ ನನಗೆ ಗೊತ್ತಿರಲಿಲ್ಲ.